ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಪ್ರತಿಭಟನೆ ಬರ್ತಾ ಇದ್ದಾರೆ ಸರ್. ಹೌದು, ಬರ್ತಾ ಇದ್ದಾರೆ. 5ನೇ ತಾರೀಕು ಬರ್ತಾ ಇದ್ದಾರೆ. ನಾವು ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಯಾವ ತರ ಪ್ರತಿಭಟನೆ ಮಾಡಬೇಕು ಅಥವಾ ಎಲ್ಲಿ ಸೇರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ರಾಹುಲ್ ಗಾಂಧಿ ಅಲಿಗೇಷನ್ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಏನಾದ್ರು ಮಾಹಿತಿ ಇದೆ ಸರ್? ಡಾಕ್ಯುಮೆಂಟ್ ರಾಹುಲ್ ಗಾಂಧಿ ಅವರು ಅಲಿಗೇಷನ್ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಹ್ಯಾಸ್ ಗಾಟ್ ಎವಿಡೆನ್ಸ್. Rahul Gandhi has got evidence. So he is coming here to protest and to meet the election commissioner of Karnataka. ಮಾದೇಪುರ ಮತ್ತೆ ಇದರಲ್ಲಿ ಮಾದೇಪುರ ಮತ್ತೆ ರಾಜಾಜಿನಗರ. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತಾ ಸರ್? ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತಾ? ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರೆ ಕ್ಯಾಮ್ರಾ ಸರ್. ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಪ್ರತಿಭಟನೆ ಬರ್ತಾ ಇದ್ದಾರೆ ಸರ್. ಹೌದು, ಬರ್ತಾ ಇದ್ದಾರೆ. 5ನೇ ತಾರೀಕು ಬರ್ತಾ ಇದ್ದಾರೆ. ನಾವು ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಯಾವ ತರ ಪ್ರತಿಭಟನೆ ಮಾಡಬೇಕು ಅಥವಾ ಎಲ್ಲಿ ಸೇರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ರಾಹುಲ್ ಗಾಂಧಿ ಅಲಿಗೇಷನ್ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಏನಾದ್ರು ಮಾಹಿತಿ ಇದೆ ಸರ್? ಡಾಕ್ಯುಮೆಂಟ್ ರಾಹುಲ್ ಗಾಂಧಿ ಅವರು ಅಲಿಗೇಷನ್ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಹ್ಯಾಸ್ ಗಾಟ್ ಎವಿಡೆನ್ಸ್. Rahul Gandhi has got evidence. So he is coming here to protest and to meet the election commissioner of Karnataka. ಮಾದೇಪುರ ಮತ್ತೆ ಇದರಲ್ಲಿ ಮಾದೇಪುರ ಮತ್ತೆ ರಾಜಾಜಿನಗರ. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತಾ ಸರ್? ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತಾ? ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರೆ ಕ್ಯಾಮ್ರಾ ಸರ್. ರಾಹುಲ್ ಗಾಂಧಿ ಅವರು 5ನೇ ತಾರೀಕು ಪ್ರತಿಭಟನೆ ಬರ್ತಾ ಇದ್ದಾರೆ ಸರ್. ಹೌದು, ಬರ್ತಾ ಇದ್ದಾರೆ. 5ನೇ ತಾರೀಕು ಬರ್ತಾ ಇದ್ದಾರೆ. ನಾವು ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಯಾವ ತರ ಪ್ರತಿಭಟನೆ ಮಾಡಬೇಕು ಅಥವಾ ಎಲ್ಲಿ ಸೇರ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ರಾಹುಲ್ ಗಾಂಧಿ ಅಲಿಗೇಷನ್ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಏನಾದ್ರು ಮಾಹಿತಿ ಇದೆ ಸರ್? ಡಾಕ್ಯುಮೆಂಟ್ ರಾಹುಲ್ ಗಾಂಧಿ ಅವರು ಅಲಿಗೇಷನ್ ಸಂಬಂಧಪಟ್ಟಂತೆ Rahul Gandhi has got evidence. Rahul Gandhi has got evidence. So he is coming here to protest and to meet the election commissioner of Karnataka. ಮಾದೇಪುರ ಮತ್ತೆ ಇದರಲ್ಲಿ ಮಾದೇಪುರ ಮತ್ತೆ ರಾಜಾಜಿನಗರ. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತಾ ಸರ್? ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಮುಖ್ಯಸ್ಥರು ಬದಲಾವಣೆ ಆಗುತ್ತಾ? ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರೆ ಕ್ಯಾಮ್ರಾ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.